ಈ ನಮ್ಮ ಪಕ್ಷದ ಯಾರು ಇಲ್ಲಪ್ಪ, ನೀವು ಮಾಧ್ಯಮಗಳ ಸ್ನೇಹಿತರುಗಳೇ ಇದೆಲ್ಲ ಸೃಷ್ಟಿ ಮಾಡಿದ್ದು. ಈಗ ಬೆಳಗ್ಗೆನೂ ನೀವು ನೋಡಿದ್ದೀರಾ, ನಿಮ್ಮ ಮಾಧ್ಯಮ ಮಿತ್ರ ನಮ್ಮ ಮುಖ್ಯಮಂತ್ರಿಯವರು ಅದೇ ಉಪಮುಖ್ಯಮಂತ್ರಿ ಇಬ್ಬರೂ ಸೇರಿಕೊಂಡು ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ನಾವು ಬದ್ಧಾಗಿದ್ದೀವಿ. ಇಬ್ಬರೂ ಸೇರಿಕೊಂಡು ಆಡಳಿತ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಬೇಕು. ಆಮೇಲೆ 28ನೇ ಇಸ್ವಿಯ ಚುನಾವಣೆ ನಮ್ದೆಲ್ಲರೂ ಗುರಿ. ನೀವು ಹೇಳ್ದಂಗೆ ಅಭಿವೃದ್ಧಿ ಇರ್ಬೋದು, ಗ್ಯಾರಂಟಿ ಇರ್ಬೋದು, ನಮ್ಮ ಕ್ಷೇತ್ರದಲ್ಲಿ ಮಾತ್ರ ಹೆಚ್ಚಿನ ಸಂಖ್ಯೆಯಲ್ಲಿ ನಡ್ಕೊಂಡು ಬರ್ತಾಯಿದೆ. ನಮಗೆ ಅದೇ ಆದ್ಯತೆಯಲ್ಲಿ ಇಬ್ಬರು ಮುಖ್ಯಮಂತ್ರಿಯವರು ಪ್ಲಸ್ ಉಪಮುಖ್ಯಮಂತ್ರಿ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಕೈ ಜೋಡಿಸವ್ರೆ. ವಿಶೇಷವಾಗಿ ಈ ಊಹಾಪೋಹಗಳು ನೀವುಗಳೇ ನಾವು ಸ್ವಲ್ಪ ಜಾಸ್ತಿ ಬೆಂಕಿ ಹಚ್ಚಿರೋದು ಅಂತ ನನ್ನ ಅಭಿಪ್ರಾಯ. ಬಟ್ ನೀವು ಹೇಳ್ದಂಗೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಮಂತ್ರು ಕೇಳಬೇಕಾಗತ್ತೆ, ಅದೇ ರೀತಿಲಿ ಬ್ಲಾಕ್ ಅಧ್ಯಕ್ಷರುಗಳು ಕೇಳಬೇಕಾಗತ್ತೆ, ಅದೇ ರೀತಿಲಿ ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರು ಕೇಳ್ತಾರೆ ಅಂತ ನನ್ನ ವೈಯಕ್ತಿಕವಾಗಿ ಅಭಿಪ್ರಾಯ. ಹೈಕಮಾಂಡ್ ಅವರು ಇವತ್ತೇನು ಖರ್ಗೆ ಸಾಹೇಬ್ರ ನೇತೃತ್ವದಲ್ಲಿ ಇನ್ನೊಂದ್ಸಲಿ ಚರ್ಚೆ ಮಾಡ್ತೀನಿ ಅಂತ ಏನು ಹೇಳೋರೆ ಅದಕ್ಕೆ ನಾವೆಲ್ಲ ಬದ್ಧಾಗಿದ್ದೀವಿ. ನಮಗೇನು ಗೊತ್ತಾ, ಏನು ಆಡಳಿತ ಕೊಡ್ತಾಯಿದ್ದಾರೆ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ವಿಶ್ವಾಸಕ್ಕೆ ಬೆಳೆಸೋಂಥ ಕೆಲಸ ನಾವು ಮಾಡಬೇಕು. 28 ಚುನಾವಣೆ ಇವ್ರ ನೇತೃತ್ವದಲ್ಲೇ ಚುನಾವಣೆ ನಡೀಬೇಕು ಅಂತ ನಮ್ಮ ಆಸೆ. ನೀವು ನಾನು ಕಳಿಸೇ ಬಿಟ್ರಿ ಡೆಲ್ಲಿಗೆ, ನಾವು ಅಲ್ಲಿ ಹೋಗೋಕ್ಕೂ ಆಗಿಲ್ಲ ನಿಮ್ಮಿಂದಾಗೆ. ಆ ವಿಚಾರದಲ್ಲಿ ಹೋಗೋದು ಬರೋದು, ಡೆಲ್ಲಿಲಿ ಭೇಟಿ ಮಾಡೋದಂತೂ ನಮ್ಮ ಹೈಕಮಾಂಡ್ ಇರ್ಬೋದು, AICC ಜನರಲ್ ಸೆಕ್ರೆಟರಿ ಇರ್ಬೋದು, ಈಗಲಿಂದಲ್ಲ ಅದು ಮುಂಚೆಯಿಂದ ಬರ್ತಾಯಿದೆ. ಅವರವರು ಬೇಡಿಕೆಗಳು ಮಿನಿಸ್ಟ್ರ್ ಆಗಿರ್ಬೋದು, ಅಭಿವೃದ್ಧಿ ಕಾರ್ಯಕ್ರಮಕ್ಕಿರ್ಬೋದು, ಇಲ್ಲಾಂದರೆ ಅವರವರ ಇಲಾಖೆ ಸಚಿವರುಗಳು, ಇಲಾಖೆ ಸೆಕ್ರೆಟರಿಗಳು ಡೆಲ್ಲಿ ಇರೋದ್ರಿಂದ ಅವ್ರನ್ನ ನೇರವಾಗಿ ಭೇಟಿ ಮಾಡ್ತಾ ಇರ್ತಾರೆ. ಹೋಗೋದೇನು ತಪ್ಪೇನಿಲ್ಲ, ಅವರ ಆಸೆಗಳು ಕೇಳ್ಕೊಳ್ಳೋಕ್ಕೂ ಏನು ತಪ್ಪೇನಿಲ್ಲ. ಈಗ ನಾವಂತೂ ನೀವು ಹೇಳ್ದಂಗೆ ನಮಗೆ ಜನ ಒಂದು ಅವಕಾಶ ಕೊಟ್ಟರೆ ಶಾಸಕರಾಗಿ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಜಾಸ್ತಿ ಇಲ್ಲೇ ಕಾಲ ಅಂದರೆ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದ್ರಿಂದ ಬೇರೆ ವಿಚಾರದಲ್ಲಿ ನಮ್ಮ ಬೆಂಗಳೂರಲ್ಲಿ ನಾವು ಯಾಕೆ ಹೋಗ್ಬೇಕು, ಮತ್ತು ವಾರಕ್ಕೆ 1 ಸಲ 2 ಸಲ ನಾವು ಬೆಂಗಳೂರಿಗೆ ಯಾಕೆ ಹೋಗ್ತೀವಿ ಅಂದರೆ ವಿಧಾನಸೌಧಕ್ಕೆ, MS ಬಿಲ್ಡಿಂಗ್ಗೆ, ಅಭಿವೃದ್ಧಿ ವಿಚಾರಕ್ಕೆ ನಾವು ಹೋಗ್ತೀವಿ. ಅಲ್ಲಮೇಲೆ ಯಾರೋ ಮಿನಿಸ್ಟ್ರ್ ಈಗ ನಾನು 2 ದಿವಸ ಬೆಂಗಳೂರಲ್ಲಿದ್ದೆ, ಸತೀಶ್ ಜಾರಕಿಹೊಳಿ ಸಾಹೇಬ್ರ ಮನೆಗೆ ಹೋಗಿದ್ದೆ, DK ಸಾಹೇಬ್ರ ಮನೆಗೆ ಹೋಗಿದ್ದೆ, ಅದೇ ರೀತಿ 3-4 ಸಚಿವರು ಭೇಟಿ ಮಾಡಿದೆ. ಹಂಗೆ ಭೇಟಿ ಮಾಡಿದೆ ಅಂತಂದರೆ ನಾವು ಬರೀ ರಾಜಕೀಯ ಮಾತಾಡೋದಲ್ಲ, ರಾಜಕೀಯನೂ ಮಾತಾಡ್ತೀವಿ ಇಲ್ಲ ಅಂತಲ್ಲ, ಬಟ್ ನಮ್ಮ ಸಚಿವರ ಜೊತೆ ಏನು ಸಂಬಂಧ ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಡಿಪಾರ್ಟ್ಮೆಂಟಿಂದ ನಮ್ಗೆ ಅನುದಾನ ಕೊಡಲಿ ಅಂತ ನಾವು ಕೇಳ್ಕೊತೀವಿ. ನಾವು ಪಾರ್ಟಿ ಬೆಂಬಲ, ನಮ್ಮ ತಂದೆಯೇ JDS ಅಲ್ಲಿ ಹೋಗೋಂಥ ಸಂದರ್ಭದಲ್ಲಿ ನಾವು ಅವ್ರ ಜೊತೆ ಹೋಗಲಿಲ್ಲ. ಆ ಬೆಂಬಲ ಅಂತ ನಾವು ಪಾರ್ಟಿಲಿ ಇದ್ದೇ ಇರ್ತೀವಿ ಅಂತ ಸಹಜ. ಹೈಕಮಾಂಡ್ ಅವ್ರು ನಮ್ಗೆ ಯಾವ ರೀತಿಲಿ ಮಾರ್ಗದರ್ಶನ ಕೊಡ್ತಾರೆ ಅವ್ರ ಪರ ನಿಲ್ತೀವಿ. ಅದರಲ್ಲಿ DK ಪರ ಇರ್ಬೋದು ಅಂತಲ್ಲ, CM ಪರ ಅಂತಲ್ಲ, ನಮಗೆ ಕಾಂಗ್ರೆಸ್ ಪಾರ್ಟಿ ಪರ. ಕಾಂಗ್ರೆಸ್ಸಲ್ಲಿ ಯಾರು ನಮ್ಮ ಹೈಕಮಾಂಡ್ ಹೇಳ್ತಾರೆ ನಾವು ಅವ್ರ ಜೊತೆಲಿ ಈಗ ವಿರೋಧ ಪಾರ್ಟಿಯವರು ನಿರಂತರವಾಗಿ ನಿಮ್ಮ ಮಾಧ್ಯಮ ಮುಖಾಂತರ ಟೀಕೆ ಮಾಡ್ತಾರೆ. ಅದನ್ನು ಅವ್ರ ಕೆಲಸನೇ, ಯಾಕಂದರೆ ವಿರೋಧ ಪಾರ್ಟಿಯವರು ವಿರೋಧ ಮಾಡಲೇಬೇಕು ಅಂತ ನನ್ನ ಅಭಿಪ್ರಾಯ. ಮಾತ್ರ ನಮ್ಮನೆ ಒಳಗಡೆ ನಾವೇನು ತಿಂಡಿ ತಿಂತೀವಿ ಅಂತ ಅವ್ರಿಗೆ ಯಾಕೆ ಹೇಳ್ಕೊಂಡು ನಾವು ಹೇಳ್ತೀವಿ. ನಾವು ದೋಸೆ ಕೊಟ್ಟು, ಇಡ್ಲಿ ಕೊಟ್ಟು, ಚಪಾತಿ ಕೊಟ್ಟರು, ಪೂರಿ ಪಲ್ಯ ಕೊಟ್ಟರು, ಅದು ಅವ್ರ ವಿಚಾರ ಅಲ್ಲ. ಈಗ ಬೇಕಾದ್ರೆ ಅವರು ಬಂದು ಬೇಕಾದ್ರೆ ಕೇಳ್ಕೊಂಡ್ರೆ ಅವರು ಸೇರ್ಸೋಣ. ಮಾತ್ರ ನೀವು ಹೇಳ್ದಂಗೆ ನಮ್ಮನೆ ಒಳ ವಿಚಾರಗಳಲ್ಲಿ ಪಕ್ಕದ ಮನೆಯವ್ರಿಗೆ ಅವಶ್ಯಕತೆನಿಲ್ಲ. ನಮ್ಮ ಹೈಕಮಾಂಡ್ ಬದ್ಧ ಆಗಿದೆ. ನಮ್ಮ CM DCM ಅವರು ಶಕ್ತಿಯಾಗಿ ಬೇಕಾದಷ್ಟು ಅನುಭವ ಇದ್ದಾರೆ, ತೀರ್ಮಾನ ಮಾಡೋಕ್ಕೆ ಅವ್ರಿಗೆ ಬೇಕಾದಷ್ಟು ಅನುಭವ ಇದೆ. ಆ ವಿಚಾರದಲ್ಲಿ ಬೇರೆ ಪಾರ್ಟಿಯವರು ನಮಗೆ ಹೇಳ್ಕೊಂಡು ನಾವು ಕೇಳೋದೇನು ಸಮಸ್ಯೆ ಇಲ್ಲ. ನಮಗೆ ಗೊತ್ತು. ಈಗ ನೀವು ಹೇಳ್ದಂಗೆ ಒಂದು ಅವಧಿಲಿ ಎಷ್ಟು ಮುಖ್ಯಮಂತ್ರಿ ಯಾರು ಚೇಂಜ್ ಮಾಡಿದ್ರು ಅಂತ ಅವ್ರಿಗೆ ಗೊತ್ತಲ್ವಾ. ಯಾಕೆ ಚೇಂಜ್ ಮಾಡಿದ್ರು ಅಂತ 3-4 ಮುಖ್ಯಮಂತ್ರಿ ಒಂದು ಅವಧಿಲಿ ಪ್ರಶ್ನೆ ವಾಪಸ್ ಅವ್ರಿಗೆ ಹಾಕ್ಬೋದಲ್ಲ. ಆ ವಿಚಾರ ನಮ್ಮ ಅವ್ರ ಪಾರ್ಟಿದು ವಿಚಾರ ಬೇಡ. ನಮಗೇನು 23ರಿಂದ 28ಗೆ ನಮಗೆ ಒಳ್ಳೆ ಆಡಳಿತ ಕೊಡಬೇಕು ಅಂತ ನಮ್ಮ ಪಾರ್ಟಿದು ಜವಾಬ್ದಾರಿ. ಆ ಜವಾಬ್ದಾರಿ ನಿರಂತರವಾಗಿ ಕೊಡ್ತೀವಿ.